ಐಪಿಎಲ್ ಗೆಲುವಿನ ಸಂಭ್ರಮ, ಶಾಸಕ ಕಾಶಪ್ಪನವರ್ ಭಾಗಿ. ದೀಪು ದೀಕ್ಷಾ ಸಂಸ್ಥೆಯಿಂದ ಅದ್ಧೂರಿ ಕಾರ್ಯಕ್ರಮ. ಖಂಡಿತವಾಗಿ ನಿನಗೆ ಭವಿಷ್ಯ ಇದೆ, ನೀನು ಬೆಳೆಯಮ್ಮ, ನಿನಗೆ ಒಳ್ಳೇದಾಗತ್ತೆ ಅನ್ನೋದು ಮಾತನ್ನ ಈ ಸಂದರ್ಭ. ಇಳಕಲ್ ನಗರದಲ್ಲಿ ನಡೆದ ಐಪಿಎಲ್ ಸೀಸನ್ 8ರಲ್ಲಿ ಡಿಡಿ ಲಯನ್ಸ್ ತಂಡ ಅಭೂತಪೂರ್ವ ಗೆಲುವು ಸಾಧಿಸಿತ್ತು. ಈ ಗೆಲುವಿನ ಸಂಭ್ರಮಾಚರಣೆಗೆ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಅಭಿನಂದನಾ ಮತ್ತು ಗೌರವ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಹುನಗುಂದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಅವರನ್ನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಅಶೋಕ್ ಚಲವಾದಿ ಮತ್ತು ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾದಿ ಅವರು ಅದ್ಧೂರಿಯಾಗಿ ಬರಮಾಡಿಕೊಂಡರು. ಜನಮೆಚ್ಚಿದ ಜನನಾಯಕ, ಜನರ ಸೇವೆ ಇವರ ಕಾಯಕ, ನಮ್ಮ ವಿಜಯಾನಂದ ಕಾಶಪ್ಪನವರು. ಜನಮೆಚ್ಚಿದ ಜನನಾಯಕ, ಜನರ ಸೇವೆ ಇವರ ಕಾಯಕ, ನಮ್ಮ ವಿಜಯಾನಂದ ಕಾಶಪ್ಪನವರು. ಕಾರ್ಯಕ್ರಮವನ್ನು ಶಾಸಕ ವಿಜಯಾನಂದ್ ಕಾಶಪ್ಪನವರ್, ವೆಂಕಟೇಶ್ ಸಾಕ, ರಾಜು ಬೋರಾ ಸೇರಿದಂತೆ ಅನೇಕ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಮತ್ತು ಐಪಿಎಲ್ 8ರಲ್ಲಿ ಭಾಗವಹಿಸಿದ ಎಲ್ಲ ತಂಡದ ಮಾಲೀಕರು ಮತ್ತು ನಾಯಕರು ಹಾಗೂ ಇಳಕಲ್, ಹುನಗುಂದ್ ಮತ್ತು ಕುಷ್ಟಗಿ ತಾಲೂಕಿನ ಚಲವಾದಿ ಸಮಾಜದ ಹಿರಿಯ ಗಣ್ಯರಿಗೆ ಅಭಿನಂದಿಸಿ ಗೌರವ ಸತ್ಕಾರವನ್ನ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ವಿಜಯಾನಂದ್ ಕಾಶಪ್ಪನವರ್ ದೀಪು ದೀಕ್ಷಾ ಸಂಸ್ಥೆಯ ಕಾರ್ಯಗಳಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ತಾವೆಲ್ಲ ಸೇರ್ಕೊಂಡು ಮಾಡಿದ್ರಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ನಮ್ಮ ಸೋದರಿ ಸವಿತಾ ಚಲವಾದಿಯವರು, ಯಾಕಂದ್ರೆ ಆಯಮ್ಮ ಮಾತಾಡಕ್ ನಾ ಕೊಡ್ಬೇಕಂತ ಮಾಡಿದ್ದೆ, ಮಾತಾಡ್ಲಿ ಅಂದೆ. ಅಶೋಕ್ ನಾ ಮಾತಾಡೋದಿಲ್ರಿ ಅನ್ನ ಅವ, ಅದಕ್ಕೆ ಅಶೋಕ್ ಬಿಟ್ಬಿಟ್ಟವಲ್ಲ ನಮ್ಮ ತಂಗಿಗೆ. ಶಣೆ ಅದಾನವ, ಯಾಕಂದ್ರೆ ತಾನು ರೊಕ್ಕ ಮಾಡೋದು ನಿನ್ನ ತಂಗಿಗೆ ದುಡಿಯಕ್ಕೆ ಹಚ್ಚವ. ಶಣೆತನ ಭಾಳ ಐತೆ ಅವು ಬುದ್ಧಿ. ಅದಕ್ಕೆ ನೋಡ್ರಿ, ಅದಕ್ಕೆ ಹೇಳ್ತಾರ, ಎಲ್ಲರೂ ಗಂಡಿನ ಹಿಂದೆ ಒಬ್ಬ ಮಹಿಳೆ, ಪುರುಷನಿಂದ ಒಬ್ಬ ಮಹಿಳೆ ಇರ್ತಾಳ ಅಂತೇಳಿ. ಇಲ್ಲಿ ಹಂಗಿರೋದಿಲ್ಲ. ನನ್ನ ಮನೆಯಾಗೂ ಬೇರೆ ಐತಿ, ಇಲ್ಲಿ ಅಶೋಕ್ ಚಲವಾದಿ ಮನೆಯಾಗೂ ಬೇರೆ ಐತಿ. ಏನೈತೆ ಅಂದ್ರೆ ನಾವು ಹೆಣ್ಮಕ್ಳಿಂದ ನಾವು ಪುರುಷರು ನಿಂತು ಅವ್ರನ್ನ ಮುಂತರಾಕ್ ನಾವು ನಿಂತೀವಿ ಅಲ್ಲೇ. ಹೌದು, ಮಾಡಕತ್ತೀವಿ ಇಲ್ಲ? ಹೌದು, ಬರೇ ನೀವೇ ಅದೀರ ಅಂತ ತಿಳ್ಕೊಬೇಡ್ರಿ, ನಾವು ಅದೀವಿ. ಏನಮ್ಮ ಸುಷ್ಮಾ, ಕರೆಕ್ಟ್ ಐತಿಲ್ಲ? ಮತ್ತೆ ಈಗ ಒಬ್ಬರು ಮಹಿಳೆಯಿಂದ ನಾವು ಪುರುಷರು ನಿಂತೀವಿ, ನಾವು ಪುರುಷರು ನಿಂದಿರ್ತೀವಿ. ಯಾಕಂದ್ರೆ ಅವರು ಕೂಡ ಮುಂದೆ ಬರ್ಬೇಕಲ್ಲ, ಸಮಾಜದಲ್ಲಿ ಗುರುತಿಸ್ಕೋಬೇಕು. ಇವತ್ತು ಅವರು ಕೂಡ ಮುಂದೆ ಬರಬೇಕು. ಖಂಡಿತವಾಗಿ ನಮ್ಮ ಸವಿತಾ ನನ್ನ ತಂಗಿ ಅಂತ ಹೇಳ್ಬಿಟ್ಟಿನಿ. ಅಮ್ಮಗೆ ನನ್ನ ತಂಗಿ ಇದ್ದಂಗೆ ಖಂಡಿತವಾಗಿ ನಿನಗೆ ಭವಿಷ್ಯ ಇದೆ, ನೀನು ಬೆಳೆಯಮ್ಮ, ನಿನಗೆ ಒಳ್ಳೇದಾಗತ್ತೆ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಮಾಡಿಕೊಂಡು ಗೌರವಿಸಿ ಸತ್ತರಿಸಿ ಇವತ್ತು ಬಹಳ ಪ್ರೀತಿ ವಿಶ್ವಾಸದಿಂದ ತಾವೆಲ್ಲರೂ ಕಂಡಿದ್ದಕ್ಕೆ ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ವಿಜಯ ಮಹಾಂತೇಶ್ ಗದ್ದನಕೇರಿಯವರು ಮಾತನಾಡಿದ್ದು ಹೀಗೆ: ನೀವು ಒಬ್ಬ ಯಶಸ್ವಿ ಪುರುಷನನ್ನ, ಒಬ್ಬ ಸದೃಢ ನಾಯಕನನ್ನ ಅಪ್ಕೊಂಡಿರೋ ಅಶೋಕ, ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂದಾಗ ಅದೇ ಪ್ರಾರಂಭದ ತಂಡ ಏನಾಯ್ತು, ಯಶಸ್ವಿ ತಂಡ ಆಯ್ತು. DD1 ಯಶಸ್ಸು ಸಿಕ್ತು, ಅಲ್ಲಿ ವಿಜಯನೂ ಸಿಕ್ತು, ಆನಂದನೂ ಸಿಕ್ತು. ಅಶೋಕರಿಗೆ ವಿಜಯನೂ ಸಿಕ್ತು, ಆನಂದನೂ ಸಿಕ್ತು. ವಿಜಯಾನಂದ ಅನ್ನುವಂಥ ದೊಡ್ಡ ವ್ಯಕ್ತಿಯ ಸಂಪರ್ಕ ಸಿಕ್ತು. ಅದನ್ನು ನೀವು ಕಳ್ಕೊಳ್ಬಾರ್ದು. ಅದಕ್ಕೆ ಆತ್ಮೀಯರೇ, ಹೆಸರು ಗಳಿಸೋದು ದೊಡ್ಡದಲ್ಲ, ಪ್ರಚಾರ ಅನ್ನೋದು. ನಮ್ಮ ಸಮಾಜ ಸೇವೆ ಅನ್ನೋದು ಪ್ರಚಾರದ ವಸ್ತು ಅಲ್ಲ.
ನಮ್ಮ ಸಮಾಜ ಸೇವೆ ಅನ್ನೋದು ರಾಜಕಾರಣಕ್ಕೆ ಮೆಟ್ಟಿಲೂ ಅಲ್ಲ. ಕೆಲವೊಬ್ಬರು ಇರ್ತಾರೆ ಸಮಾಜ ಸೇವೆ ಅಂದ್ರೆ ಅದನ್ನ ಮಾಡಾಕ ಬಂದಿರ್ತಾರೆ. ಇಲ್ಲ ನೋಡಿ, ಅದನ್ನು ಸಮಾಜ ಸೇವೆ ಅನ್ನೋದು ರಾಜಕಾರಣದ ಮೆಟ್ಟಿಲಲ್ಲ, ಸಮಾಜ ಸೇವೆ ಅನ್ನೋದು ರಾಜಕಾರಣದ ತೊಟ್ಟಿಲದು. ಆ ತೊಟ್ಟಿಲಲ್ಲಿ ನೀವು ಹೆಂಗೆ ಬೆಳ್ಕೊಂತ ಹೋಗ್ತಿರೋ ಹಂಗ ರಾಜಕಾರಣ ನಿಮ್ಮನ್ನ ಅಪ್ಕೊಂಡತ್ತೆ. ಬೇಕು ರಾಜಕಾರಣ. ನಾನು ಆ ರಾಜಕಾರಣ ಅಶೋಕ್ ಅಷ್ಟೇ ಅಲ್ಲ ನಾ ಹೇಳ್ತಾ ಇರೋದು, ಸಮಸ್ತ ಶೋಷಿತರಿಗೆ, ಹಿಂದುಳಿದವರಿಗೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ನಾವು ರಾಜಕೀಯವಾಗಿ ಇನ್ನಷ್ಟು ಬಲವರ್ಧನೆಗೊಳ್ಳಬೇಕು. ವಿಶೇಷವಾಗಿ ದಲಿತರಲ್ಲಿ ರಾಜಕೀಯ ಪ್ರಜ್ಞೆ ಬೆಳಿಬೇಕು. ಅದಕ್ಕೆ ನಾವು ವಿಜಯಾನಂದ್ ಅವರಂತ ನಾಯಕರನ್ನ ಪ್ರಾಂಜಲ ಮನಸ್ಸಿನಿಂದ ಒಪ್ಪಿಕೋಬೇಕು. ಸಂಸ್ಥೆಯ ಕಾರ್ಯದರ್ಶಿ ಸವಿತಾ ಅಶೋಕ್ ಚಲವಾದಿ ಮಾತನಾಡಿ, ನನ್ನ ಅಣ್ಣನ ಸಮನಾದ ವಿಜಯಾನಂದ್ ಕಾಶಪ್ಪನವರ್ ಅವರ ಹೆಸರಿನಲ್ಲೇ ವಿಜಯ ಇದೆ, ಹಾಗೆ ಇದು ವಿಜಯೋತ್ಸವ ಎಂದು ಭಾವುಕರಾದರು. ಡಿ ಲಯನ್ಸ್ ಒಂದೇ ಟೀಮ್ ಗೆದ್ದಿಲ್ಲ, 14 ಟೀಮ್ ಗೆದ್ದವಂತ ನಾನು ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಈ 14 ಟೀಮ್ಗಳು ಯಾರಪ್ಪ ಅಂದ್ರೆ ನನ್ನ ಪ್ರೀತಿಯ ಅಣ್ಣನವರಾದ ವಿಜಯಾನಂದ್ ಕಾಶಪ್ಪನವರು ಟೀಮ್ಗಳು ಇವು. ಅದಕ್ಕೋಸ್ಕರ ಈ ಗೆಲುವು ನಮ್ಮ ಅಣ್ಣನ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಏನಪ್ಪಾ ಅಂತಂದ್ರ ಒಂದು ಹೆಣ್ಣಿನಿಂದ ಯಾವಾಗಲೂ ಗಂಡ ಇರ್ಬೇಕಂತೇಳಿ ನಮ್ಮ ಅಣ್ಣರು ಈ ಸದ್ದ ಹೇಳಿದ್ರು. ಅದು ನಾನೇನು ಇಷ್ಟಪಡ್ತೀನಿ ಅಂದ್ರೆ ನನ್ನಿಂದ ನನ್ನ ಗಂಡನ ಜೊತೆ ನಮ್ಮ ಅಣ್ಣನೂ ಇರ್ಬೇಕಂತೇಳಿ ನಾನು ಇಷ್ಟಪಡ್ತೀನಿ. ಇದು ಅಣ್ಣನ ಹೆಸರಿನಲ್ಲೇ ಇದೆ ವಿಜಯ ಅಂತೇಳಿ, ಅದಕ್ಕೋಸ್ಕರನೇ ಇದು ವಿಜಯೋತ್ಸವ ಅಂತೇಳಿ ನಾವು ಮಾಡ್ತೀವಿ ಅಂತಂದು ಹೇಳ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ವಿಠಲ್ ಜಕ್ಕ, ಪವಾಡೆಪ್ಪ ಚಲವಾದಿ, ಮಹಾದೇವ್ ಕಂಬಾಗಿ, ಮಹಾಂತೇಶ್ ನರಗುಂದ್, ಜಬ್ಬಾರ್ ಕಲ್ಬುರ್ಗಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.